ನೋಡಿ ಹಲಸಿನ ಹಣ್ಣು. ಈ ಹಲಸಿನ ಹಣ್ಣಲ್ಲಿ ನಾನು ದೋಸೆನೂ ಮಾಡ್ಬೋದು, ಇಡ್ಲಿನೂ ಮಾಡ್ಬೋದು. ಈಗ ಹಲಸಿನ ಹಣ್ಣು ಸೀಸನ್ ಅಲ್ವಾ, ಹಂಗಾಗಿ ದೋಸೆ ಇಡ್ಲಿ ಎರಡನ್ನೂ ಮಾಡ್ಬೋದು. ಈಗ ಇದನ್ನೆಲ್ಲ ಕಟ್ ಮಾಡ್ಕೊಳ್ಳೋಣ. ಈ ಹಣ್ಣನ್ನು, ಹಲಸಿನ ಹಣ್ಣನ್ನು ಮಕ್ಕಳು ತಿನ್ನಲ್ಲ ಅಂತಂದರೆ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ನಾನೀಗ ಕಟ್ ಮಾಡ್ಕೊತೀನಿ. ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಿದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಾನು ಮುಂದಿನ ವಿಡಿಯೋದಲ್ಲಿ ಯಾವ ಥರ ಅಡುಗೆ ಮಾಡಬೇಕು, ಏನು ಮಾಡಬೇಕು ಅಂಬೋದು ಇದ್ದರೆ ಮೆಸೇಜ್ ಮಾಡಿ, ಕಮೆಂಟ್ ಮಾಡಿ. ಈಗ ಕಟ್ ಮಾಡ್ಕೊಳ್ತೀನಿ. ಈಗ ಕಟ್ ಮಾಡಿದ್ದಾಗಿದೆ. ಇದು ಹಲಸಿನ ಹಣ್ಣು. ಈಗ ದೋಸೆ ಹಿಟ್ಟು ತೊಗೊಂಡು ಎಲ್ಲ ಇದಕ್ಕೆ ಹಾಕೋಣ ಕ್ಲೀನಾಗಿ. ಮಕ್ಕಳು ಯಾರು ಹಣ್ಣು ತಿನ್ನಲ್ವೋ ಈ ಥರ ಮಾಡಿಕೊಡಿ, ನೀಟಾಗಿ ತಿಂತಾರೆ. ಯಾವ್ಯಾವ ಸೀಸನಲ್ಲಿ ಯಾವ್ಯಾವ ಹಣ್ಣು ತಿನ್ನಬೇಕು ಅಂತ ಬರುತ್ತೋ ಆ ಹಣ್ಣು ತಿನ್ನೋದು ತುಂಬ ಒಳ್ಳೆಯದು. ಸೀಸನ್ ಬಿಟ್ಟು ಬೇರೆ ಟೈಮಲ್ಲಿ ತಿನ್ನಬೇಡಿ, ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಸೀಸನ್ ಇರೋವಾಗಲೇ ತಿನ್ನಬೇಕು. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನು ದೋಸೆ ಮಾಡ್ಕೊಳ್ಳೋದು. ಈಗ ಕಲಸಿರೋ ನೋಡಿ, ಇದು ಹಿಟ್ಟನ್ನು ಹಲಸಿನ ಹಣ್ಣು ಹಾಕಿ ಕಲಸಿರೋ ಹಿಟ್ಟನ್ನು ದೋಸೆ ಮಾಡ್ತಾಯಿದ್ದೀನಿ. ದೋಸೆಗೆಲ್ಲ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ದೋಸೆ ಮಾಡ್ತೀವಲ್ಲ, ಅದೇ ಥರನೇ ಮಕ್ಕಳು ತಿನ್ನಲಿ. ಮತ್ತು ಹಣ್ಣು ತಿಂದು ನಮಗೂ ಬೇಜಾರಾಗಿರುತ್ತೆ, ಸಾಕು ಬಿಡಪ್ಪ ಅನ್ನಿಸ್ತಾ ಇರ್ತದೆ. ಅಂಥ ಟೈಮಲ್ಲಿ ಈ ಥರ ದೋಸೆ ಮಾಡಿ ತಿನ್ನೋದು ಬೆಟರು. ಹಣ್ಣು ಖಾಲಿ ಆಗುತ್ತೆ, ಮಕ್ಕಳು ತಿಂದಂಗೆ ಆಗ್ತಾರೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಈ ನಮ್ಮ ಚಾನಲ್. ಚೆನ್ನಾಗೇ ಬರ್ತಾ ಇದೆ ನೋಡಿ. ಒಂದ್ಸಲ ನಿಮಗೆ ತಿರುಗಿಸ ನೋಡಿ. ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ. ಒರಿಜಿನಲ್ ಕಲರ್ ಪೌಡ್ರ್ ಹಾಕೋ ಥರ ಅವಶ್ಯಕತೆಯೇ ಇಲ್ಲ. ಎಲ್ಲ ದೋಸೆಗೆಲ್ಲ ಏನೇನು ಹಾಕ್ತಾರೆ, ಸಕ್ಕರೆ ಹಾಕ್ತಾರೆ. ಈ ಥರ ಕಲರ್ ಬರಬೇಕು ಅಂದರೆ ಏನೂ ಇಲ್ಲ. ತುಂಬಾ ಕಲರ್ ಎಷ್ಟು ಚೆನ್ನಾಗಿದೆ ನೋಡಿ. ನಾನು ಆ ಕಡೆ ಟರ್ನ್ ಆಗೋಷ್ಟು ನೋಡೋಷ್ಟೊತ್ತು ಈ ಕಡೆ ದೋಸೆ ಈ ಥರ ಆಗಿದೆ. ಇನ್ನೂ ಒಂದು ದೋಸೆ ಹಾಕೋಣ. ನೋಡಿ, ಇದು ಮಸಾಲೆ ದೋಸೆ ಥರ ತೆಳ್ಳಗೆ ಬಂದಿದೆ. ಇದು ಸೆಟ್ ದೋಸೆ ಥರ ಹಾಕಿದ್ದೀನಿ. ಎರಡು ಟೈಪಲ್ಲಿ ಮಾಡ್ಕೋಬೋದು, ನಮ್ಗೆ ಯಾವ ಥರ ಬೇಕು ಆ ಥರ. ನೋಡಿ ದೋಸೆ, ಸೆಟ್ ದೋಸೆ ಎಷ್ಟು ಚೆನ್ನಾಗಿ ಕ್ಲೀನಾಗಿ ಬಂದಿದೆ. ಇದೇನು ಹಣ್ಣು ಬೇಯ ಅಂತ ನೋಡಿ, ಸುಮ್ಮನೆ ಹಿಂಗಂದರೆ ಸಾಕು, ಹಂಗೆ ಡ್ಯಾನ್ಸ್ ಮಾಡುತ್ತೆ ದೋಸೆ ಹೆಂಚು ಮೇಲೆ, ಅಷ್ಟು ಕ್ಲೀನಾಗಿ ಬಂದಿದೆ. ನೋಡಿದ್ರಲ್ಲ, ಒಂದು ಸೆಟ್ ದೋಸೆ ನೋಡಿ ಈ ಥರ ಇದೆ. ಕಲರ್ ಒರಿಜಿನಲ್ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಮಸಾಲೆ ದೋಸೆ ಥರ ತೆಳ್ಳಗಿದೆ. ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ನಾನು ಆಲ್ರೆಡಿ ತುಂಬ ಈ ಥರ ನೋಡಿ ಚಟ್ನಿ ಜೊತೆ ಈ ದೋಸೆ ತಿಂತಾಯಿದ್ರೆ ಸ್ವೀಟಾಗಿರುತ್ತೆ. ಮತ್ತು ಮಕ್ಕಳು ಖಾರಾತು ನಂಗೆ ಬೇಡ ಅನ್ನೋ ಆಪ್ಷನ್ ಇರಲ್ಲ. ತುಂಬ ಚೆನ್ನಾಗಿರುತ್ತೆ. ನಮಗೂ ಬೇಜಾರಾಗಿರುತ್ತೆ ಹಣ್ಣು ತಿಂದು ಹೆಚ್ಚಾಗಿರ್ತವೆ, ಅದನ್ನು ವೇಸ್ಟ್ ಮಾಡದೆ ಈ ಥರ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನು ಅನ್ನಿಸ್ತು ನಿಮಗೆ, ನೀವು ಈ ಥರ ತಿಂದಿದ್ದೀರಾ ದೋಸೆ ಅಂತ ಕಮೆಂಟ್ ಮಾಡಿ.